ಹಳ್ಳಿ ವಾತಾವರಣನೇ ಬೇರೆ ನೆಕ್ಸ್ಟ್ ಲೆವೆಲ್. ಗೈಸ್ ಇದೇ ಊರಲ್ಲಿ ನಾನು ಬೆಳೆದಿದ್ದು. ನಾವು ರಾಮಂದ್ರಕ್ಕೆ ಬಂದಿದ್ದೀವಿ. ಸೇಫಾಗಿ ಕರ್ಕೊ ಬಂದಿದ್ದು ಬೋಟ್ ಅಣ್ಣಂಗೆ ಒಂದು ಸ್ವಲ್ಪ ಟಿಪ್ಸ್ ಕೊಟ್ಬಿಡೋದ ಅಂತ. ನಂಗೊಂಥರ ಹುಚ್ಚು, ಹೋಗಿದ ಕಡೆ ಎಲ್ಲ ಗಿಡ ಇಸ್ಕೊಂಬರೋದು ಒಂಥರ ಹುಚ್ಚು. ನನಗೇನೋ ದೊಡ್ಡದಾಗಿ ಬೆಳೆಸ್ಬಿಡೋ ಥರ ಎಕ್ಸ್ಪೀರಿಯನ್ಸು. ನಮ್ಮ ಅತ್ತೆಗೆ ಈಗ ಒಳ್ಳೆ ಪ್ರೌಡ್ ಮೂಮೆಂಟ್. ಮನೆಗೆ ಒಂದು ರೌಂಡ್ ಓಡಿಸ್ಬಿಟ್ಟೆ ಸಕ್ಸಸ್ಫುಲ್ ಆಗಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಫುಲ್ ಧೈರ್ಯ ಕೊಟ್ಟು ಕರ್ಕೊಬೋದ್ರು ನನ್ನ. ಬೇಡ ನೋಡಿ ಗೈಸ್ ಕೂಡ ಇಲ್ಲಿ. ಮೈ ಗಾಡ್ ಪಾ ದೇವ್ರೆ, ನಾನು ಕಪ್ಪಡ ಇಟ್ಕೊಂಡ್ರೆ ಮೊದಲೇ ಭಯ. ನಾವಿವಾಗ ಬರ್ಡ್ ಸ್ಯಾಂಚುರಿಗೆ ಬಂದಿದ್ದೀವಿ. ಹಿಂಗೆ ಕಾಣ್ತಾ ಇದೆ. ನನಗೆ ಬೋಟ್ ಇಷ್ಟ ಇಲ್ಲ, ಬೋಟ್ ರೈಡು ಇಲ್ಲಿದೆ ನೋಡಿ. ಇದಕ್ಕೂ ಸಪ್ರೇಟ್ ಟಿಕೆಟ್ ತೊಗೋಬೇಕಾ? ಅದೆಲ್ಲ ಇದು ಬೋಟ್. ಬರ್ಡ್ ಸೆಂಚುರಿಗೆ ಬಂದಿದ್ದೀವಿ. ಸಕ್ಕದಾಗಿದೆ ಮಾತ್ರ ಜಾಗ. ಐ ಥಿಂಕ್ ನಾನು ಡ್ಯುಯಲ್ ಕ್ಯಾಪ್ಚರ್ ಹಾಕಬೇಕು ಅಂತ ಇರಿ. ಚೆನ್ನಾಗಿ ಕಾಣ್ತೈತಲ್ಲ? ನಮ್ಮ ಮತ್ತೆ ಜೊತೆ ಬರ್ಡ್ ಸ್ಯಾಂಚುರಿಗೆ ಬೇಡ ಅಂದರೂ ಎಳ್ಕೊ ಬಂದವ್ರೆ ನನಗೆ. ಅಲ್ಲ ಇಲ್ಲಿ ಕರೆಕ್ಟ್ ಇಲ್ಲಿಗೆ ಬಂದರೂ ಓಕೆ ಇದೆ, ಬಟ್ ಅದು ಈ ವಾಟರ್ ಗೀಟರ್ ಎಲ್ಲ ನಂಗೆ ಆಗಿ ಬರಲ್ಲ. ಒಂಥರ ಫೋಬಿಯಾ ಥರ ನಮಗೆ. ಈ ಶೆಕೆಲ್ ಕನ್ನಡಕ ಹಾಕೊಳ್ಳೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ಬರ್ಡ್ ಸೌಂಡ್ಗಳೇ ಚೆನ್ನಾಗಿ ಬರ್ತೈತೆ. ಬರ್ಡ್ ಸೆಂಚುರಿಲಿ ಬರ್ಡ್ಗಳೇ ಕಾಣ್ತಾಯಿಲ್ಲ ನನ್ನ ಕಣ್ಣಿಗೆ. ಎಲ್ಲಿದೆ ಬೋಟಲ್ಲಿ ಹೋದ್ರೆ ಮಾತ್ರ ಕಾಣೋದು. ಹಂಗಂತೀರಾ? ಅದು ಬೋಟಲ್ಲಿ ಹೋದರೆ ಫುಲ್ಲು ಎಲ್ಲ ದೇಶದಿಂದಲೂ ಬಂದು ಕೂತ್ಕೊಂಡಿರ್ತದೆ ಅಲ್ಲ. ಅದಕ್ಕೆ ನಿಂಗೇನೋ ಫೋರ್ಸ್ ಮಾಡ್ತಾ ಇರೋದು. ಅಲ್ಲೋ ಓಕೆ. ನೋಡೋದೆ ಕಾವೇರಿ ಹೊಳೆ ಹುಡ್ದಾಗಿಂದ ನೋಡಿದ್ದೀನಿ. ಆದರೂ ಇಲ್ಲಿ ಸಾಧ್ದಿರಂಗೆ ಹುಡ್ದಾಗಿಂದ ನೋಡಿದ್ದೀನಿ ಕಾವೇರಿ ಹೊಳೆ. ಜಾಗ ಮಾತ್ರ ಸಕ್ಕತ್ತಾಗಿದೆ. ಫೀಲಿಂಗೇ ಬೇರೆ. ಅದಕ್ಕೆ ಬಿಸಿಲು 1 ಗಂಟೆ ಅಲ್ವಾ, ಇದು ತಣ್ಣಗಾಗ್ತಾ ಇದ್ದಾಗ ಬರ್ತಿರೋದಷ್ಟೇ. ನೋಡ್ಸ್ಕೊಂಡು ನೋಡಲ್ಲಿ ನೋಡು ಅಲ್ವಾ, ಎಷ್ಟು ಫೋಟೋ ಬಂದಿದ್ದೀನಿ. ಅವನೆಲ್ಲ ಇದು ಮಾಡ್ಕೊಡ್ತಾನೆ, ಕವರ್ ಮಾಡ್ತಾನೆ ಒಂದು ಕಡೆಯಿಂದ. ತುಂಬ ಜನ ಇದೆ. ಏನಿರಲ್ಲ, ಅದೊಂದು ಜಾಕೆಟ್ ಹಾಕಬೇಕಲ್ಲ ಅಷ್ಟೇ. ಅದೊಂದು ಬೇಜಾರು. ಜಾಕೆಟ್ ಹಾಕೊಳ್ಳಬೇಕು, ಸೇಫ್ಟಿ ಅದು. ಅಲ್ಲ ಅದು ಹೇಳಿ, ಅದಿಲ್ಲ ಅಂದ್ರೆ ನಾನು ಬೋಟ್ ಮೇಲೆ ಕಾಲು ಬಿಡಲ್ಲ, ಓಡಾಡ್ಬಿಡ್ತೀನಿ. ಅವನು ಹೇಳ್ತಿದ್ದೀನಿ, ನೀನು ಅಂಥ ಪರಿಸ್ಥಿತಿಲಿ ಸಮುದ್ರದ್ದು ಇದಕ್ಕೆ ಆ ಕಡೆ ನೋಡೋಕ್ಕಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದೇನಾಗೋದು ಗೊತ್ತಿಲ್ಲ. ಹತ್ತಬಾರ್ದು ಅಂತ ಹಿಂಗೆ ಎದುರಿಸ್ತಾ ಇತ್ತು. ಹೇಳ್ತೀನಿ ಅಲ್ಲ ಅವ್ನು ಏನು ಮಾಡ್ದ ಎದುರು ಕಡಿರೋ ಹೇಳ್ತೀನಿ ಕೇಳಿ. ಆಮೇಲೆ ಅವನೇನು ಮಾಡ್ದನು ಇಮ್ಮಿಡಿಯೇಟ್ ನಾನು ಕ್ಯೂ ಆಗಲ್ಲ ಇಲ್ಲಿ ಬೋಟ್ ಹಿಡಿದು ಎಳೆದು ಹಿಡ್ಕೊಂಡು ನಾವು ಅಲ್ಲ ಸಮುದ್ರದಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ನೋಡಿ ಕ್ಯೂ ನೋಡಿ ಅಲ್ಲಿ. ಇವತ್ತು ಇಲ್ಲ 6 ಗಂಟೆ ಆಗ್ಬಿಡ್ತೈತೆ. ಆಯ್ತು ಬಾ, ಬೇಕು ಹೋಗೋದು ಯಾವಾಗ ಬಿಡೋದು ಯಾವಾಗ? ನಾನು ಇಷ್ಟು ಅವತ್ತು ಯಾರು ಇರಲಿಲ್ವಲ್ಲಪ್ಪ. ಹೇಳಿಲ್ವಾ? ನೋಡಿ ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳಿದೆ. ಹೇಳಿಲ್ವಾ? ಸಖತ್ತಾಗಿದೆ. ನನಗೆ ಈ ಜನ ಇರೋದು ಗೊತ್ತೇ ಇಲ್ಲ. ಇಲ್ಲಂತೂ ತುಂಬ ರಶ್ ಇದೆ. ಎಷ್ಟು ಅಂದರೆ ಇಷ್ಟು ಜನ ಇದ್ದಾರೆ. ಫುಲ್ಲು ದೇವಸ್ಥಾನಕ್ಕಿಂತ ಜಾಸ್ತಿ ಕ್ಯೂ ಇದೆ. ಈ ಕ್ಯೂನ ಕ್ರಾಸ್ ಮಾಡಿ ನಾವು ಈ ಬೋಟ್ ಹತ್ಕೊಂಡು ಹೋಗೋಷ್ಟರಲ್ಲಿ ಕತ್ಲೆ ಆಗ್ಬಿಡ್ತೇನೆ ಅಂತ ಡೌಟು. ಆಲ್ರೆಡಿ 4 ಗಂಟೆ ಸಂಜೆ. ನಾನು ಇವಾಗ ಎಷ್ಟು ಆಕ್ಯುಪೆನ್ಸಿ ಹಿಡಿತಾ ಇದೆ ಅಂತ ಲೆಕ್ಕ ಹಾಕೋತಾ ಇದ್ದೀನಿ. ನಾವು ಬೇರೆ ಇನ್ನು ನಮ್ಮ ಊರಿಗೆ ಬೇರೆ ಹೋಗಬೇಕು. ಶ್ರೀರಂಗಪಟ್ಟಣಕ್ಕೆ ನಾನು ಹುಟ್ಟು ಬೆಳೆದೂರು. ನಮ್ಮದೇ ಒಂದು ರಾಮಂದ್ರ ಇದೆ. ರಾಮಂದ್ರ ನೋಡೋಕೆ ಹೋಗಬೇಕು. ತುಂಬ ವರ್ಷಗಳಾಗೋಗಿದೆ. ಸೊ ನೋಡೋಕೆ ಹೋದರೆ ಇಲ್ಲಿ ಇಷ್ಟೊಂದು ರಶ್ ಇದೆ. ನನಗೆ ಆ ಬೋಟ್ ಕಂಡ್ರಾಗಲ್ಲ, ಭಯದಲ್ಲಿ ಬರ್ತಾ ಇದೆ. ನಾನು ಲಾಸ್ಟ್ ಬೋಟ್ ಕಂಡ್ರೆ ಆಗತ್ತದು, ಬಟ್ ಭಯ. ನಾನು ಲಾಸ್ಟು ಬೋಟ್ ಹತ್ತಿರೋದು, ಸ್ಪೀಡ್ ಬೋಟ್ ಹತ್ತಿರೋದು ಥೈಲ್ಯಾಂಡಲ್ಲಿ. ಆವಾಗ ಬಿಟ್ರೆ ಇವಾಗಲೇ ನಾವು ಬೋಟಿಂಗ್ ಅಂತೂ ಎಲ್ಲ ಕಡೆಗೂ ಹೊಡೆದ್ಬಿಟ್ಟಿದ್ವಿ. ನನಗೆ ನೀರಲ್ಲಿ ನಡ್ಕೊಂಡು ಹೋಗ್ಬಿಡ್ತೀನಿ. ಬೋಟ್ ಹತ್ತಲ್ಲ, ನಡ್ಕೊಂಡು ಬೇಕಾದ್ರೆ ಎಷ್ಟು ದೂರ ಹೋಗ್ಬಿಡ್ತೀನಿ. ಬೋಟ್ ಹತ್ತಲ್ಲ ಎಲ್ಲ ಕಡೆ. ಅಯ್ಯಪ್ಪ, ಆ ಥರ ಖಾಲಿ ಬೋಟ್ ಅಂತ ಅಯ್ಯಪ್ಪ. ನಡೀರಿ ಬೇರೆ ಜನ ಬರ್ತಾರೆ. ಒಳಗೆ ಹೋಗೋಣ ನಡೀರಿ. ಅವ್ರ ಜಾಗ ಬಿಡ್ಬೇಕಲ್ಲ, ಅವ್ರ ಕ್ಯೂ ಅಲ್ಲಿ ನೆಕ್ಸ್ಟ್ ಅವ್ರು ಬರೋರಿಗೆಲ್ಲ ಹೋಗೋಣ. ನಾವು
ಗೈಸ್ ಎಷ್ಟೊಂದು ದಿನ ಆದ್ಮೇಲೆ ಇವಾಗ ನಾನು ಬೋಟ್ ಹತ್ತುತ್ತಾ ಇದ್ದೀನಿ. ನಡೀರಿ 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 ಆಯ್ತು. ಇಬ್ರೆ ಅಲ್ಲಿ ಹಿಂದೆ ಹೋಗ್ಬಿಡಿ, ಆ ಕಡೆ ಹಿಂದೆ ಹೋಗ್ಬಿಡಿ, ಲಾಸ್ಟಲ್ಲಿ ಹೋಗ್ಬಿಡಿ. ಸೂಪರ್ ಪ್ಲೇಸ್ ಸಿಕ್ತು. ಬೋಟ್ ತುದಿಯಲ್ಲಿ ಇದೆ ಎಂಡ್ ಆಚು. ನಮ್ಮ ಅತ್ತೆಗೆ ಆಯ್ತಾ ಇಲ್ಲ ಅತ್ತಿ ಅತ್ತಿ ಅಲ್ಲ ಮಂಡಿ ನೆನೆ ಹಿಡ್ಕೊಂಡೆ ಮೆತ್ತಿಗೆ ಮೆತ್ತಿಗೆ ಅದಕ್ಕೆ ಇಲ್ಲಿಗೆಲ್ಲ ಫ್ಲೆಕ್ಸಿಬಲ್ ಪಾಯಿಂಟ್ ಅಲ್ಲ ಇದು ಏನಿದೆ ಫ್ಲೆಕ್ಸಿಬಲ್ ಇದೆ ಆಯ್ತಲ್ಲ ಕಣ. ಸೊ ಗೈಸ್ ಫೈನಲಿ ಬೋಟಲ್ಲಿ ಕೂತಿದ್ದೀವಿ. ಸೊ ಇಷ್ಟು ಚೆನ್ನಾಗಿದೆ ವ್ಯೂ ನೋಡಿ, ಏನು ಚೆನ್ನಾಗಿದೆ. ಆ್ಯಂಡ್ ಬೆಸ್ಟ್ ಅಂದರೆ ವೆದರ್ ಆಯಿತಾ, ವೆದರ್ ಅಂತೂ ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಿಸಿಲಿಲ್ಲ ಏನಿಲ್ಲ, ಕಾಮ್ ಆಗಿದೆ. ಮುಸ್ಸಂಜೆ ಹೊತ್ತು ಅಂತಾರಲ್ಲ ಆ ಥರ 4 ಗಂಟೆ ಟೈಮಲ್ಲಿ ಬಂದರೆ ಮಾತ್ರ ಬಿಸಿಲು ಅನ್ಸಲ್ಲ. ಆ್ಯಂಡ್ ಐ ಥಿಂಕ್ ನಾವು ಎಂಜಾಯ್ ಮಾಡ್ತೀವಿ ಅನ್ಸುತ್ತೆ ಈ ಮೊಮೆಂಟ್ನ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ಈ ಬೋಟ್ ಫುಲ್ ವ್ಯೂನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮಾರ್ಕೆಟ್ ಹೇಳ್ಕೊಂಡು ಹೋಗ್ತೀನಿ. ಇದೇ ಇಲ್ಲ, ಇದು ನೆಗೆಟಿವ್ ಥಿಂಕಿಂಗ್ ಅಲ್ಲ, ಅದು ಭಯ ಥಿಂಕಿಂಗ್. ಅದಕ್ಕೆ ನಾನು ಹೇಳ್ತಿರೋದು ಅದೇ ಸೇಮ್. ಗೈಸ್ ಈ ವ್ಯೂ ನಿಮಗೋಸ್ಕರ. ಓಕೆ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ. ಬರ್ಡ್ಸ್ಗಳೆಲ್ಲ ತೋರಿಸೋರಲ್ಲಿ ಹತ್ರ ಹೋಗ್ಬೇಕಾದ್ರೆ ನೋಡೋಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬರ್ಡ್ಸ್ಗಳು ಎಲ್ಲಿಂದ ಇದಾಗಿರೋದು, ಏನೇನು ಬರ್ಡ್ಸ್ ಅಂತೇಳಿ ಸ್ಲೋ ಹೋಗ್ತಾ ಇದ್ದೀವಿ. ಇದು ಯಾಕೆ ನನ್ನ ಮಕ್ಕಳು ನೋಡ್ಬೇಕು ಹಿಂಗೆ ಹೆಂಗಿದೆ ಪ್ರಶಾಂತವಾಗಿ, ತುಂಬ ಚೆನ್ನಾಗಿದೆ. ಒಂಥರ ಇಲ್ಲಿ ಬಂದರೆ ಫುಲ್ ಸ್ಟ್ರೆಸ್ ಫ್ರೀ ಆಗಿಬಿಡ್ತೀವಿ, ಮೈಂಡೆಲ್ಲ ಪೀಸ್ಫುಲ್ಲಾಗಿರುತ್ತೆ. ಡೈಲಿ ಲೈಫಲ್ಲಿರೋ ಅಂಥ ಜಂಜಾಟಗಳೆಲ್ಲ ಕಮ್ಮಿ ಆಗಿಬಿಡುತ್ತೆ. ಪೆಲಿಕನ್ ಇಲ್ಲಿ ಪೆಲಿಕನ್ ಇದೆ, ಇದೆಲ್ಲ ಪೆಲಿಕನ್. ಓ ವಾವ್, ಸಕ್ಕತ್ತಾಗಿ ಹೋಗ್ತದೆ. ಅದು ಹಾರ್ಕೊಂಡು ಬರ್ತಿರೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಎಲ್ಲಿ ಕ್ರೊಕೊಡೈಲ್ ಇದೆಯಂತೆ, ಮೊಸಳೆ ಮೊಸಳೆ. ಓ ಮೈ ಗಾಡ್, ಇಲ್ಲೂ ಎಲ್ಲ ಏನೇನೋ ಇದೆ ನೋಡಿ. ಒಂದಷ್ಟು ಹೆಸರು ಗೊತ್ತಿಲ್ಲ ಗೈಸ್, ನಿಮ್ಗೆ ಏನಾದ್ರು ಗೆಸ್ ಮಾಡೋಕ್ಕಾದ್ರೆ ಒಂದಷ್ಟು ಗೆಸ್ ಮಾಡಿ. ನಂಗಂತೂ ಇಷ್ಟೊಂದು ಬರ್ಡ್ಸ್ ನೇಮೆಲ್ಲ ಗೊತ್ತಿಲ್ಲ. ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಫೇಮಸ್ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ಡ್ಸು ಇಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದು ಬರ್ಡ್ ಸ್ಯಾಂಚುರಿ ಆ್ಯಂಡ್ ಇದನ್ನು ಸಖತ್ತು ಫೇಮಸ್ ಅಂತ ಹೇಳೋದು. ಸೊ ಇದು ನೋಡೋಕ್ಕೆ ರಿಚ್, ಎಲ್ಲ ಥರ ಬರ್ಡ್ಸು ಬಂದು ಇರೋ ಅಂಥ ಜಾಗ ಇದು. ಇಲ್ಲೂ ಏನೋ ಇದೆ ನೋಡಿ, ಇಲ್ಲೊಂದು ಯಾವುದೋ ಇದೆ ಕಾಣ್ತಾ ಇದೆ. ಇದು ಸೈಬೀರಿಯಾ, ಯುರೋಪ್, ಎಲ್ಲೆಲ್ಲಿಂದನೋ ಬರುತ್ತೆ. ನಾನು ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ದೀನಿ ಅಷ್ಟೇ, ನಂಗೆ ಗೊತ್ತಿರೋದು. ಮೇಯಲ್ಲಿ ಹೋಗುತ್ತಂತೆ, ನವೆಂಬರಲ್ಲಿ ವಾಪಸ್ ಬರುತ್ತಂತೆ. ಇಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏಷ್ಯನ್ ಓಪನ್ ಬಿಲ್ ಸ್ಟೋರ್. ಓಪನ್ ಬಿಲ್ ಸ್ಟೋರ್ ಸಿಂಗಾಪುರ್, ಚೈನಾ. ಹೆಂಗಿದೆ ನೋಡಿ ಗೈಸ್, ನೀವು ನೋಡಲೇಬೇಕು. ಈ ವ್ಯೂ ತೋರಿಸ್ತಾರೆ ಹಿಂಗೆ ಹೋಗ್ತಾ ಇಲ್ಲೆಲ್ಲ ಇದ್ರಿ. ಗೈಸ್ ಕ್ರೊಕೊಡೈಲ್ ಅಂತೆ, ಕ್ರೊಕೊಡೈಲ್. ನನಗಂತೂ ಭಯ, ಅದು ಕಲ್ ಥರ ಕಾಣ್ತಾ ಇದೆ. ಇಲ್ಲಿದೆ ನೋಡಿ, ಇಲ್ಲಿ 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 ಝೂಮ್ ಮಾಡ್ತೀನಿ. ಓ ಮೈ ಗಾಡ್, ಇಲ್ಲಿ ಅಲ್ಲಿ ಅಲ್ಲಿ ಝೂಮ್ ಮಾಡಿಸಿ ಎಲ್ಲ ಕ್ರೊಕೊಡೈಲ್ ಎಲ್ಲ ಇತ್ತು. ಅಲ್ಲಿ ನೋಡಿ ಗೈಸ್ ಕ್ರೊಕೊಡೈಲ್. ಮೈ ಗಾಡ್, ಪಾ ದೇವ್ರೆ, ನಾನು ಕ್ರೊಕೊಡೈಲ್ ಕಂಡ್ರೆ ಮೊದಲೇ ಭಯ. ಓ ಇಲ್ಲೇ ಹತ್ರದಲ್ಲೇ ಇದೆ. ನಮ್ಮ ಅತ್ತೆ ನನ್ನ ರೇಗಿಸ್ಕೊಂಡು ಕೂತಾರೆ, ಅವಾಗಿಂದ ನಾನು ಭಯ ಭಯ ಅಂದರೆ ಬೇಡದಿರೋ ಮೋಟಿವೇಶನ್ ಕೊಡ್ತಾವ್ರೆ, ತಡ್ಕೊಳಕ್ಕಾಯ್ತಿಲ್ಲ. ಅವ್ರು ಎಂಜಾಯ್ ಮಾಡ್ಕೊಳ್ತವ್ರಿ, ನಾನು ಭಯ ಪಡ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಯಾವುದು ಬರ್ಡ್ ಸ್ಪೀಶೀಸ್ ಬಂತು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಲ್ಲಿ ನಿಜವಾಗ್ಲೂ ಇವಾಗ ಟಿಕೆಟ್ ದುಡ್ಡು ಹೋದ್ರೆ ಹೋಗ್ಲಿ ಮನೆ ಕೊಟ್ಟು ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೆ, ಟಿಕೆಟ್ ದುಡ್ಡು ಹೋದ್ರು ಇತ್ತು ನಡ್ರಿ ಮನೆಗೆ ಹೋಗೋಣ. ಎಷ್ಟು ಚೆನ್ನಾಗಿದೆ
ಯಾರ್ಯಾರಿಗೆ ಈ ಬರ್ಡ್ಗಳ ಹೆಸರನ್ನ ಗೆಸ್ ಮಾಡೋಕ್ಕಾಗುತ್ತೆ ನಾನು ನೋಡ್ತೀನಿ. ಎಷ್ಟೊಂದು ಹೆಸರು ನನಗಂತೂ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಕ್ರೋ, ಪಿಜನ್ನು, ಪಿಕಾಕು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೇಳ್ತಾರೆ ಅದೆಲ್ಲ ನೋಡಿ. ಈ ಲೊಕೇಶನ್ ಹೇಗಿದೆ ಎಲ್ಲ ನೆಸ್ಟ್ಗಳು ಮೊಟ್ಟೆಗಳು ಹಾಕಿರುತ್ತಲ್ಲ, ಈಗ ಮರಿಗಳ ಕ್ಲೈಮೇಟ್ ಚೆನ್ನಾಗಿದೆ. ಎಲ್ಲಿ ಇದಾ ಬ್ಲ್ಯಾಕ್ ಹೆಡ್ ಇರೋದು? ಇಲ್ಲ ಇಲ್ಲ, ಡಿಫ್ರೆಂಟ್. ನೆಸ್ಟಲ್ಲಿ ನೋಡಿ ಎಲ್ಲ ಮರಿಗಳು ಎಲ್ಲ ನೆಸ್ಟಲ್ಲಿ ಇದೆ. ಪ್ರತಿಯೊಂದು ನೆಸ್ಟಲ್ಲೂ ಬೇಬೀಸ್ ಇದೆ. ಓ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಯ್ಯೋ ನೆಸ್ಟಲ್ಲಿ ಇಲ್ಲಿ ನೆಸ್ಟು ಏನು ಚೆನ್ನಾಗಿದೆ ನೆಸ್ಟ್. ಅಯ್ಯೋ ಅಯ್ಯೋ ಇದೆಲ್ಲ ನೆಸ್ಟ್ಗಳಿದು. ಕಮ್ಮಿ ನೆಸ್ಟ್ಗಳಿದೆ ಇಲ್ಲಿ. ನೆಸ್ಟ್ ಸಾಗರ ಇದೆ. ಓ ಇಲ್ಲೇ ಹತ್ತಿರದಲ್ಲಿದೆ. ಓ ಓ ಓ ಓ ಇಲ್ಲೇ ಹ್ಯಾಚ್ ಆಗಿದೆಯಲ್ಲ ಇಲ್ಲೇ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಅಯ್ಯೋ ವೆರಿ ಕ್ಯೂಟ್. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು. ನನ್ನ ಮಗಳು ಇರಬೇಕಾಗಿತ್ತು. ಇಲ್ಲ ನೋಡಿ ಇಲ್ಲಿ ಸರ್. ಇದು ಟೈಮಿಂಗ್ ಏನಿರುತ್ತೆ ಬೋಟಿಂಗ್ದು? ಟೈಮಿಂಗ್ ಏನಿರುತ್ತೆ? ಫುಲ್ ಬೋಟಿಂಗ್ ಇರುತ್ತಾ? ಓ ಮೈ ಗಾಡ್. ಸಿಟಿಯವರೇ ಪಟ್ಟಣದವರೇ ಆಗಿದ್ದರು. ನಾವು ಅವಾಗ ಚಿಕ್ಕದಲ್ಲಿ ಬರ್ತಾನೇ ಇದ್ವಿ. ಈಗೆಲ್ಲ ಆದಮೇಲೆ ಅಲ್ಲೆಲ್ಲ ಇವಾಗೆಲ್ಲ ಬೋಟಿಂಗ್ದು ದುಡ್ಡು ಒಂದು ಕೊಟ್ಬಿಟ್ಟು ನಾವು ಬೋಟ್ ಹಾಕ್ಕೊಂಡು ಎಲ್ಲರೂ ಅವಲೋಕೊಂಡು ಹೋಗ್ತಿದ್ವಿ. ಇಲ್ಲೂ ಎಷ್ಟೊಂದು ನೆಸ್ಟ್ ಇದೆ ನೋಡಿಯುತ್ತೆ. ಎಷ್ಟೊಂದಿದೆ ನೆಸ್ಟು. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ನಾವು ಪಟ್ಟಣದವರೇ ನಾವು ಬರಲ್ವ ಇಲ್ಲಿಗೆ ಅಂತ. ಅಯ್ಯೋ ಇಲ್ಲಿ ನೋಡಿ ಎಷ್ಟು ಹತ್ತದಲ್ಲಿದೆ. ಹಂಗಂತೂ ಖುಷಿ ಆಗ್ತಾ ಇದೆ. ಮಗಳಿಗಂತೂ ಖುಷಿ ಆಗ್ಬಿಡ್ತಾರೆ. ಒಳ್ಳೆ ಕರ್ಕೊ ಬಂದ್ಬಿಟ್ರೆ ಡ್ಯಾನ್ಸ್ ಇನ್ನು ಅಮ್ಮ ಅಮ್ಮ ಅನ್ಕೊಂಡು ವಾ ವಾ. ನೋಡಲಿ ನಾನು ನೋಡೋ ಮೇಲೆ ಅಲ್ಲಿ ಬೇಜಾನ್ ಇರಲಿ ಇರಲಿ ಇಲ್ಲ ಇಲ್ಲ ಇರಲಿ. ಅಲ್ಲಿ ನೋಡಿ ಏನೇ ಸೌಂಡ್ ಮಾಡ್ತಾ ಇದೆ. ಹಾಯ್ ಹಲೋ ಯಾರಿದ್ದೀರಾ? ತುಂಬ ಇಲ್ಲಿ ಬರೀ ಕಣ್ಣು ಮಾತ್ರ ಬಿಡ್ಕೊಂಡಿರ್ತಾರ. ಪ್ರಮಾಣ ಎಲ್ಲ ಬರ್ತಾ ಇರುತ್ತೆ ಒಂದೊಂದ್ಸರಿ. ಅಲ್ಲಿ ಕಲ್ಗಳು ಬಂಡೆ ಮೇಲೆ ಕುತ್ಕೊಳ್ಳುತ್ತೆ. ಈಗ ಅದ್ರಲ್ಲಿ ಕಣ್ಣು ಕಾಣಿಸ್ತಾ ಐತೆ. ಕಣ್ಣು ಮಾತ್ರ ಬಿಡ್ಕೊಂಡಿರ್ತಾವೆ. ಅದಂಗ ಬರೀ ಕಣ್ಣು ಮಾತ್ರ ತಲೆ ಇಟ್ಕೊಂಡಿರ್ತಾವ್ರ. ಬಂದ್ವಲ್ಲ ಒಂದು ರೌಂಡ್ ಅಷ್ಟೇ ಬಂದ್ಬಿಟ್ಟು ವಾಪಸ್ ಅಷ್ಟೇ. ಅಲ್ಲಿ ಇದು ಮಾಡ್ಕೊಂಡು ಆ ರೌಂಡ್. ಇಲ್ಲಿ ವೈಟ್ ಆ್ಯಂಡ್ ಎಲ್ಲೋ ಕ್ಯಾಟ್. ಎಲ್ಲಿದದು ಎಲ್ಲಿದದು ಪಕ್ಷಿ? ಲೋಕಲೇನಾ? ಜಮೀನ್ ಕಡೆ ಎಲ್ಲ ಇರುತ್ತಲ್ಲ ಸರ್ ವೈಟ್. ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಎಲ್ಲೋ ಆಗುತ್ತೆ. ನಾರ್ಮಲ್ ಫುಲ್ ವೈಟ್. ಹೌದಾ? ಸೀಸನ್ ಎಲ್ಲೋ ಕಲರ್. ಏನಂತಾರೆ ಅದನ್ನ? ಕ್ಯಾಟಲ್ ಈಗ್ರೇಟ್. ಕ್ಯಾಟಲ್ ಈಗ್ರೇಟ್. ಗದ್ದೆಗಳಲ್ಲಿ ಹಸುಗಳ ಮೇಲೆ ಕೂತಿರುತ್ತಲ್ಲ ಅದು ಆ ಟೈಮಲ್ಲಿ ಮಾತ್ರ ಎಲ್ಲೋ ಆಗೋದಾಗ ಬ್ರೀಡ್ ಅಂದ್ರೆ ಮೊಟ್ಟೆ ಇಡೋ ಸೀಸನ್ ಅಲ್ಲಿ ಎಲ್ಲೋ. ನಾರ್ಮಲ್ ಇದೆ ವೈಟ್. ಇದನ್ನ ಚೆನ್ನಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆನೇ ಅವ್ರು ಹೇಳ್ತಾರೆ ಇಲ್ಲಿರೋದು. ಈ ಪಕ್ಷಿ ಬಗ್ಗೆ ನಾವು ಕುಟುಕ್ತಾ ಇತ್ತಲ್ಲ ಆ ಪಕ್ಷಿ ಬಗ್ಗೆನೇ ಹೇಳ್ತಾರೆ. ಇದೆಲ್ಲ ಸ್ವ್ಯಾನು ಕೊಕ್ಕರೆಗಳ ಥರ ಇದೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ನಾವಿದೆಲ್ಲ ಸ್ವ್ಯಾನು ಅಂತ ಇದು. ಗೈಸ್ ನೀವೆಲ್ಲ ಒಂದ್ಸತಿ ಬನ್ನಿ ಬರ್ಡ್ ಸೆಂಚುರಿಗೆ. ಎಲ್ಲಿ? ಅಯ್ಯೋ ಹೌದು ನೆಲ ಹತ್ತದೆ. ಇಲ್ಲಿ 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 ಹತ್ತು ಬಿಡ್ತು ಅಲ್ಲಿ ಹತ್ತು ಅಪ್ಪ ಅಷ್ಟು ಉದ್ದ ಇದೆ. ಸೂಪರ್ ಆಗತ್ತೆ. ಅದಕ್ಕೆ ನೀವು ಕೆಳಗಡೆ ಇಲ್ಲಿ ಮೀನುಗಳಿರುತ್ತೆ ಅದನ್ನೇ ತಿಂತಾ ಇರುತ್ತೆ. ಏನು ಹೆಸರದು? ಇರೋಷಿಯಾ ಸ್ಪೂನ್ ಬಿಲ್. ಮೂತಿ ಸ್ಪೂನ್ ಥರ ಇರೋದಕ್ಕೆ. ಚೆನ್ನಾಗಿ ಕಾಣ್ತದೆ. ಈ ನೇಚರ್ ಸೌಂಡ್ನ ಎಂಜಾಯ್ ಮಾಡಿಬಿಡಿ ನನ್ನ ವಾಯ್ಸ್ಗಿಂತ. ಯಾವಾಗಲೂ ನನ್ನ ವಾಯ್ಸ್ ಕೇಳಿ ಬೇಜಾರಾಗ್ಬಿಟ್ಟಿದೆ.
ನೇಚರ್ ಸೌಂಡ್ನ ಎಂಜಾಯ್ ಮಾಡ್ಕೊಳ್ಳಿ. ನೀರು, ಪಕ್ಷಿ. ಗೈಸ್, ಕೊನೆಗೂ ಮುಗೀತು ನಮ್ಮ ಬೋಟ್ ಎಕ್ಸ್ಪೀರಿಯನ್ಸ್. ಸೊ ಬೋಟ್ ರೈಡ್ ಮುಗೀತು. ಬೆಸ್ಟ್ ಎಕ್ಸ್ಪೀರಿಯನ್ಸು. ನಮ್ಮ ಅತ್ತೆಗೆ ಈಗ ಒಳ್ಳೆ ಪ್ರೌಡ್ ಮೂಮೆಂಟ್. ಮನೆಗೆ ಒಂದು ರೌಂಡ್ ಓಡಿಸ್ಬಿಟ್ಟೆ ಸಕ್ಸಸ್ಫುಲ್ ಆಗಿ ಅಂತ. ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಫುಲ್ ಧೈರ್ಯ ಕೊಟ್ಟು ಕರ್ಕೊಬೋದ್ರು. ನಾನು ಬೇಡ ಅಂತ ಇದ್ದೆ. ಬರಲ್ಲ ಭಯ, ಕೊನೆಗೂ ಹೇಳ್ಕೊಬಂದು ಅಷ್ಟೇ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಇವಾಗ ನಾವಿನ್ನೇನು ಇಳ್ಕೋಬೇಕು. ಇಳಿಯೋ ಅಂತ ಸಮಯ ಫಸ್ಟ್ ಎಲ್ಲರೂ ಇಳ್ಕೊಬಿಡ್ಲಿ, ಆಮೇಲೆ ಇಳಿಯೋದು. ಆರಾಮಾಗಿ ನಮ್ಗೆ ಇಲ್ಲಿ ಡಬಲ್ ಸೀಟ್ ಸಿಕ್ಬಿಡ್ತಾಯಿಲ್ಲ. ನಾವಿಬ್ಬರೇ ಸಖತ್ತಾಗಿರೋ ಜಾಗ ಸಿಕ್ತು ನಮಗೆ ಮಜಾ ಮಾಡೋಕ್ಕೆ ಅಂತ. ಇವಾಗ ಇಳಿಯೋದು, ಆಮೇಲೆ ಹೊರಡೋದು. ಡೈರೆಕ್ಟಾಗಿ ಹೊಟ್ಬಿಡೋದಾ ಏನೋ? ಅಷ್ಟೇ ಅಲ್ವಾ? ಇವಾಗ ನಾವು ಆಟೋ ಅಲ್ಲೆಲ್ಲ ರೌಂಡ್ ಹಾಕ್ಬೇಕು ಅಂದರೆ ಒಂದು 10 ಮಿನಿಟ್ಸ್ ಒಳಗೆ ಹಾಕ್ಬಿಡೋದು. ಸುಮ್ಮನೆ ಫಾಸ್ಟಾಗಿ ಒಂದು ರೌಂಡ್ ಹೋಗ್ಬಿಡೋಣ. ಇಲ್ಲಿ ಒಂದಿವಲ್ಲ. ಎಷ್ಟು ಟೈಮ್ ಇವಾಗ? 4:20 ಆಗುತ್ತೆ. 10 ನಿಮಿಷಕ್ಕೆ ಒಂದು ರೌಂಡ್ ಔಟ್ ಬಂದ್ಬಿಡೋಣ ಬಿಡಿ. ಆಯಿತಾ? ಅದು ಇಳಿಬೇಕಾದ್ರೆ ನೀವು ಹುಷಾರು. ಫುಲ್ ಒಂದು ರೌಂಡ್ ತೋರಿಸ್ಬಿಡ್ತೀನಿ ಗೈಸ್. ಯಾಕಂದರೆ ಇಲ್ಲಿ ತನಕನೇ ಬಂದು ಒಂದು ರೌಂಡ್ ಹೋಗೋಕ್ಕೇನೋ ಹೋಗ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ನಾನು ಹೇಳಿದ್ನಲ್ಲ, ನಮ್ಮ ಊರು ಶ್ರೀರಂಗಪಟ್ಟಣ, ನಮ್ಮ ಸ್ವಂತ ರಾಮ ಮಂದಿರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಮೇನಲ್ಲಿ ಒಂದು ಪೂಜೆ ಇದೆ, ಅಲ್ಲಿಗೆ ಹೋಗೋಣ. ಯಪ್ಪ ಭಯ ಆಗುತ್ತೆ. ಥ್ಯಾಂಕ್ ಯು ಅಣ್ಣ, ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ. ಭಯದಲ್ಲಿ ಬಂದಿದ್ದೀನಿ ನಾನು. ಹತ್ರನೇ ಇದೆ, ತಗೊಡ್ತೀನಿ, ಈಸಿಯಾಗಿ ತಗೊಡ್ತೀನಿ. ಇದು ಇಟ್ಕೊಳ್ಳಿ ಈ ಪರ್ಸಲ್ಲಿ. ಈ ಪರ್ಸ್ ಹೆಂಗಿದೆ? ಇಲ್ಲ ನಂಗೆ ಚಾಕ್ಲೇಟ್ ಇಟ್ಕೊಳ್ಳಿ ಸಾಕು. ಹೋಗಿರೋದು ಈ ಚಾಕ್ಲೇಟ್ ಸಂಪೂರ್ಣ ಆಗ್ಬಿಟ್ಟಿದೆ, ಬ್ಯಾಗಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದೇನಾದ್ರು ಕವರ್ ಗಿವರ್ ಹಾಕಿ ಸೇಫ್ ಮಾಡಬೇಕು. ನಾವು ಬರಿಯಲ್ಲ, ನಿಮ್ಮ ಬ್ಯಾಗ್ ಬರಿ ಆಗುತ್ತೆ. ಏನಾರು ಫುಲ್ ಹಾಳಾಗ್ಬಿಡುತ್ತೆ. ನಮ್ಮನ್ನ ಸೇಫಾಗಿ ಕರ್ಕೊಬಂದಿದ್ದು ಬೋಟ್ ಅಣ್ಣಂಗೆ ಒಂದು ಸ್ವಲ್ಪ ಟಿಪ್ಸ್ ಕೊಟ್ಬಿಡೋದ ಅಂತ. ಅಣ್ಣ ಇದು ಒಳಗಡೆ ಹಾಕ್ಬಿಡಿ. ಇದು ಒಳಗಡೆ ಹಾಕಿ. ಇದತ್ತೆ ಒಳಗೆ ಹಾಕೈತೆ. ಇದಟ್ಲ ಜೋಪಾನ. ನಾವು ಈಗ ಲಾಸ್ಟ್ ಮಂತ್ ಬಂದಿದ್ವಿ. ಪೂರ್ತಿ ನಾವು 12 ಜನನೇ ಕುತ್ಕೊಂಡೋದು, ಜನನೇ ಇರಲಿಲ್ಲ. ಬನ್ನಿ ಬೇರೆಯವ್ರಿಗೆ ಓಕೆ, ಥ್ಯಾಂಕ್ ಯು. ನನಗೆ ಇಂತ ಹೇಳ್ತಾ ಇದ್ದೀವಿ ಇಲ್ಲಿ ರೀ. ಬನ್ನಿ ಹುಷಾರಾಗಿ ಬನ್ನಿ ಗೈಸ್. ಈಗ ಒಳಗೋಕ್ಕಾಗಲ್ಲ ಬಿಕಾಸ್ ಮಳೆ ಬರತ್ತಾ ಇದೆ. ಫುಲ್ ಗುಡುಕ್ತಾ ಇದೆ. ಚಾನ್ಸಸ್ ತೊಗೊಳಕ್ಕಾಗಲ್ಲ. ನಾಳೆ ನೋಡೋಣ. ಅಲ್ಲ ನೋಡು, ಆ ಕಡೆ ಎಲ್ಲ ಒಂಥರ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ಬಿಟ್ಟು ಅದ್ರೊಳಗಡೆ ಎಲ್ಲರೂ ಫೋಟೋ ಶೂಟ್ಗಳು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಆ ಕಡೆ. ಸೊ ಗೈಸ್, ತುಂಬ ಗುಡುಕ್ತಾ ಇದೆ. ಅದಕ್ಕೆ ನಾವು ಮನೆಗೆ ರಿಟರ್ನ್ ಆಗೋ ಪ್ಲ್ಯಾನ್ ಮಾಡಿಬಿಟ್ವಿ. ಬಿಕಾಸ್ ಇವಾಗ ನಾವು ನಡ್ಕೊಂಡು ಹೋಗಿ ಮಳೆಗಿಳಲ್ಲಿ ಬಂದರೆ ನಾವು ಬಂದಿರೋದು ಬೇರೆ ಆಟೋಲ್ ಆಯಿತಾ. ಸೊ ಏನಾಗುತ್ತೆ, ಆಮೇಲೆ ಮಳೆಯಲ್ಲಿ ನೆನ್ಕೊಂಡು ನಂಗೆ ಆಟೋಲ್ ಹೋಗಲ್ಲ, ಹೋಗಿ ಭಯ ಆಗುತ್ತೆ. ಇನ್ನು ನಾವು ಊರಿಗೆ ಹೋಗಿ ಇಲ್ಲಿಂದ ಶ್ರೀರಂಗಪಟ್ಟಣ ಹೋಗಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವಾಪಸ್ ಹೋಗಬೇಕು. ಸೊ ಅದಾಗ್ದಿರೋ ಕೆಲಸ. ಗುಡ್ರು ಸೌಂಡ್ ಬರ್ತಿದ್ದಲ್ವ ಫುಲ್ಲು. ಅದಕ್ಕೆ ಹೇಳ್ತಿರೋದು ಮಳೆ. ಅದಕ್ಕೆ ನಮ್ಮ ಪ್ಲ್ಯಾನ್ ಚೇಂಜು, ಗೋಯಿಂಗ್ ಬ್ಯಾಕ್ ಟು ಆಟೋ. ಸೊ ಬನ್ನಿ, ನಾವು ಶ್ರೀರಂಗಪಟ್ಟಣ ಹೋಗೋಣ. ನಮ್ಮ ಊರನ್ನ ತೋರಿಸ್ತೀನಿ. ಇವತ್ತು ಜಾಸ್ತಿ ತೋರ್ಸೋಕ್ಕಾಗಲ್ಲ, ಸ್ವಲ್ಪ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಊರು ತೋರಿಸ್ತೀನಿ. ಗೈಸ್, ಇದೇ ಊರಲ್ಲಿ ನಾನು ಬೆಳೆದಿದ್ದು. ನಾವು ರಾಮ ಮಂದಿರಕ್ಕೆ ಬಂದಿದ್ದೀವಿ. ಇದು ಅದು ಬೇರೆ ಬಾಡಿಗೆ ಕೊಟ್ಬಿಡೋರ ಯಾರೋ ಇದ್ದಾರಾ? ಬಾಡಿಗೆ ಕೊಟ್ಟಿದ್ದಾರೆ. ನಮ್ಮ ತಾತನ ಮನೆ ಇದು. ಆವಾಗ ನಾವು 2ನೇ ಕ್ಲಾಸ್ ಅನಿಸುತ್ತೆ ನಾವು ಬಿಟ್ಟು ಬಂದಾಗ ಮನೇನ ಅಲ್ವಾ. ನಾನು 2ನೇ ಕ್ಲಾಸೇನೋ, 2ನೇ ಕ್ಲಾಸು. ಇದು ನಮ್ಮ ತಾತನ ಮನೆ. ಇದು ರಾಮ ಮಂದಿರ. ಅದು ಮುಂದೆಂದು ತೋರಿಸ್ತೀನಿ. ಮಳೆ ಬಂದೇ ಬಿಡ್ತು, ನಾವು ಗೆಸ್ಟ್ ಮಾಡ್ದಂಗೆ ಬಂದೇ ಬಿಡ್ತು. ಮೇಲ್ಗಡೆನಾ? ಮೇಲೆ ಹೋಗಿ ತೋರಿಸ್ತೀನಿ. ಇವಾಗ ಫುಲ್ ಕತ್ಲೆ ಇದೆ. ಏನಂದರೆ ಕರೆಂಟ್ ಹೋಗಿದೆ ಅನ್ಸುತ್ತೆ, ಕಾಣಿಸ್ತಾ ಇಲ್ಲ. ಇಷ್ಟೊಂಚೂರು ಕಾಣಿಸುತ್ತೆ ನೋಡಿ. ಇದು ನಮ್ಮ ರಾಮ ಮಂದಿರ, ಇದು ಫ್ಯಾಮಿಲಿ ದೇವಸ್ಥಾನ. ಸೊ ಇದು ರಾಮ ಮಂದಿರ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ನಾನು ಇಬ್ಬರು ಹೋಗ್ಬಿಟ್ಟು ದೀಪ ಹಚ್ತಾ ಇದ್ದೋ. 1 ಗಂಟೆ ಕಡೆ ಹಚ್ಬಿಟ್ಟು ಬಂದ್ಬಿಡವ ಅಂತ ಹೇಳೋರು. ನಾನು ಕುಟು ಅಂತ ಓಡಾಡ್ಬಿಟ್ಟು ಹಚ್ಬಿಟ್ಟು ಬರುವೆ. ಅದಾಯ್ತಾ? ಆ ಥರ ಇತ್ತು. ನಮ್ಮ ಹಳ್ಳಿ ವಾತಾವರಣನೇ ಬೇರೆ, ನೆಕ್ಸ್ಟ್ ಲೆವೆಲ್. ಬೆಂಗಳೂರಲ್ಲಿ ಫೀಲಿಂಗ್ ಎಲ್ಲ ಬರೋದೇ ಇಲ್ಲ. ನಂಗಿನ್ನ ನೆನಪಿದೆ, ನಮ್ಮ ತಾತ ಮೈ ತುಂಬ ವಿಭೂತಿ ಬಟ್ಟೆ ಬಳ್ಕೊಬಿಟ್ಟು ಕೂತಿರೋರು. ನಾವಿಬ್ರು ದೀಪ ಹಚ್ತಾವ. ಇಲ್ಲಿ ನೋಡಿ, ಇದು ಚಾಮುಂಡೇಶ್ವರಿ ದೀಪ ಆತ ತಾನೇ ಇದು. ಚಾಮುಂಡಿ ತೆಗೆದ ರಾಮಂದ್ರದ ಪಾದ. ಇದು ಇಲ್ಲ ನೋಡಿ, ಹಳೆ ಅವಾಗಿನ ಬಂಡೆಕಲ್ಲು. ಬಂಡೆಕಲ್ ಮೇಲೆ ರಾಮ ಬಂದು ಪಾದ ಇಟ್ಟಿರೋದು ಆಯಿತಾ. ಅವಾಗಿಂದ ಹಿಂಗೆ ಇರೋದು. ಸೊ ನಾವು ಇವರೆಲ್ಲ ಫುಲ್ ಬಂಡೆ ಐತಿ. ಇವಾಗ ಟೆರೇಸ್ ಕಟ್ಸಿದ್ದೀವಿ. ಆ ಬಂಡೆಗಳನ್ನ ಹಾಗೆ ಉಳಿಸಿ ಟೆರೇಸ್ ಮಾಡಿದ್ವಿ. ಇಲ್ಲಿ ಯಾವಾಗಲೂ ಪೂಜೆ ನಡೆಯುತ್ತೆ.
ಒಂದ್ಸತಿ ಇಲ್ಲಿ ಒಂದು ಹುಣ್ಸೆಹಣ್ಣು ಮರ ಐತಿ ಎಲ್ಲಿ? ಹ್ಞೂ ಈ ಕಡೆನೆ ಈ ಗಾಡ್ ಹುಣ್ಸೆಹಣ್ಣು ಬರುತ್ತಲ್ಲ, ಹ್ಞೂ ಇಲ್ಲೇ ಕಾಣಿಸ್ತಾ ಇದೇ ಜಾಗ. ಅದು ಹೆಂಗೋ ಹೋಗ್ಬಿಟ್ಟು ಕಾಲಿಟ್ಟೆ, ಅವಾಗ ಇದು ಟೆರೇಸ್ ಇರಲಿಲ್ಲ, ಇದಿತ್ತು ರಾಮಂದ್ರಂದು ಈ ಏನು ಗೋಲ್ಡನ್ ಕಲರ್ ಇದು ಕಾಣಿಸ್ತದೆ ಅದಿತ್ತು. ಅಲ್ಲಿಂದ ಮರ ನೋಡ್ಕೊಂಡಾಗ ಕಾಲು ಕೆಳಗೆ ಹಾಕ್ದೆ, ಉದ್ರೋದೆ ಕೆಳಕ್ಕೆ. ಹೆಂಗೆ ಬಿದ್ದೆ ಅಂದರೆ ಕಂಡ್ಬಿಟ್ಟು ನೋಡ್ರಿ ಅಕ್ಕಪಕ್ಕ ಎಲ್ಲ ಕಲ್ಲು, ನಾನು ಮಾತ್ರ ಸೇಫ್ ಲ್ಯಾಂಡಿಂಗ್. ಹಂಗೆ ಬಿದ್ದಿದ್ದೆ ಮಾತ್ರ. ಎಲ್ಲ ಬಂಡೆಗಳೆಲ್ಲ ಇಲ್ಲೆಲ್ಲ ರೋಡ್ ಅಲಿತಾ ಇತ್ತು. ಎಲ್ಲ ಬಂಡೆಗಳು. ಹೆಂಗೆ ಬೆಳೆದಿದ್ದೀವಿ ಅಂದರೆ ರೋಡಲ್ಲಿ ಫುಲ್ ಬೀದಿಲಿ ಇಷ್ಟಪ್ಪ ಮಡಕೆಗಳು ಹಿಡ್ಕೊಂಡೆಲ್ಲ ಅಡುಗೆ ಮಾಡೋವ. ಇಷ್ಟಪ್ಪ ಮಡಕೆಲಿ ಅನ್ನನ ಬೇಯಿಸಿ ತಿನ್ನೋವು. ಅಷ್ಟು ಥರ ಮಾಡಿದ್ದೀವಿ. ಪಡಪದೆ ಸೊ ಹಿಂಗಿದೆ ನಮ್ಮ ಊರು ನೋಡಿ. ಇದು ಏನೋ ಒಂಥರ ವೈಭವ. ಇದು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ. ಓಕೆ, ಇದೇ ನಮ್ಮೂರು. ತುಂಬ ಓವರ್ವೆಲ್ಮಿಂಗ್ ಫೀಲಿಂಗು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಎಷ್ಟೋ ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದಿದ್ದೀನಿ. ನಾವು ಹಂಗತ್ತಿದ್ವಿ, ಹಿಂಗೆ ಇಳಿತೀವಿ ಇವಾಗ. ಹಂಗತ್ತಿ ಹಿಂಗೆ ಇವಾಗ ಆ್ಯಕ್ಚುಲಿ ಇದನ್ನು ರಿನೋವೇಟ್ ಮಾಡಿದ್ದು. ಫಸ್ಟ್ ಬರೀ ರಾಮಂದ್ರ ಮಾತ್ರ ಇತ್ತು. ಈಚೆ ಕಡೆ ಜಗ್ಲಿ ಬೇರೆ ಇತ್ತು. ಆ ಜಗ್ಲಿಲಿ ಕುತ್ಕೊಬಿಡೋ ಕುತ್ಕೊಬಿಟ್ಟು ರಿನೋವೇಟ್ ಮಾಡಿದಾರಲ್ಲ, ಇದು ಎಲ್ಲ ಇದೆ. ಇವಾಗಿನ ರೂಮ್ ಫ್ಯಾಮಿಲಿಯವರೆಲ್ಲ ಬಂದಾಗ ಕುತ್ಕೊಳ್ಳೋಕ್ಕೆ ಅಂತ ಎಲ್ಲರೂ ಸೇರ್ಕೊಂಡು ಮಾಡಿರೋಂಥ ರೂಮ್ ಅದು. ಸೊ ಇವಾಗ ಇಲ್ಲಿ ಈ ಜಗ್ಲಿ ಇದೆಯಲ್ಲ, ಈ ಜಗ್ಲಿ ಮೇಲೆ ಎಲ್ಲಪ್ಪ ಜಗ್ಲಿ, ಈ ಜಗ್ಲಿ ಮೇಲೆ ನನ್ನ ತಕ್ಕ ಇವಾಗಾದ್ರೆ ಈ ಗ್ರಾನೈಟ್ ಗಿಡಲ್ಲಿ ಹಾಕ್ಸೋರು, ಅವಾಗೆಲ್ಲ ಚಪ್ಪಡಿ ಕಲ್ಲು ಅದರಲ್ಲೇ. ನಮ್ಮ ಮನೆ ತೋರಿಸ್ತೀನಿ. ಇದೇ ನಮ್ಮ ಮನೆ ಆಗಿತ್ತು ಒಂದು ಕಾಲದಲ್ಲಿ, ಆಯಿತಾ. ಇದು ನಮ್ಮ ಮನೆ ಹಿಂಗಿತ್ತು, ಹೆಂಗಿದೆ ಹಿಂಗೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಒಳಗಡೆ ಹತ್ತತ್ರ ಇದು ಫುಲ್ ಹಿಂದೆಗಡೆ ಇದೆ. ಫುಲ್ ಯಾರೋ ಬಾಡಿಗೆಗಿದ್ದಾರೆ, ಅದಕ್ಕೂ ತೋರ್ಸೋಕ್ಕಾಗಲ್ಲ. ಫುಲ್ ಹಿಂದೆಗಡೆ ತನಕ ಇದೆ. ಈ ಮನೆ ಬಂದು ಹತ್ತತ್ರ ಒಂದು 6ರಿಂದ 8 ರೂಮು ನನಗೆ ನೆನಪಿರಂಗೆ. ಅದು ಅಷ್ಟು ದೊಡ್ಡ ಮನೆ, ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದಲ್ವ ಅವಾಗ, ಅಷ್ಟು ದೊಡ್ಡ ಮನೆ ಇತ್ತು. ಕೊಡಪ್ಪ, ಇದು ಎಂಟ್ರೆನ್ಸು ರಾಮ ಮಂದಿರದು. ಸೊ ಇದೆ. ಚೆನ್ನಾಗಿ ರಿನೋವೇಟ್ ಮಾಡೋರಲ್ಲ, ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಅದೇ ಫಸ್ಟ್ ಈ ಕಡೆ ದಿಕ್ಕಿಗಿತ್ತಲ್ಲ, ಇಲ್ಲಿಂದ ರಾಮ ಎಲ್ಲ ಇತ್ತಲ್ವಾ. ಹೌದು, ಇಲ್ಲಿದ್ದು ಈ ಕಡೆ ನೀವು ಕೂತಿರೋ ಜಾಗ ಇತ್ತು. ಅಲ್ಲೇ ಇದ್ದು ಇವನ್ ಪೂಜೆ ಮಾಡೋ ಅದಕ್ಕೊಂದು ಇದು ಕಲ್ಲಿತ್ತಲ್ಲ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಎಲ್ಲ ಮಾಡಿ ಇಷ್ಟೇ ಇದ್ದಿದ್ದು ಕಣೋ. ಇಷ್ಟೇ ಇದೆ. ಹೌದು ಗೊತ್ತು ನನಗೆ. ನಂಗೆ ಗೊತ್ತಿಲ್ಲ. ಹಿಂದೆಗಡೆ ಜಾಗ ಕೊಟ್ಟಿರ್ಲಿಲ್ಲ ಅಲ್ಲ ಅವ್ರಿಗೆ. ಈ ಕಡೆ ಒಂದು ಬಾಗಿಲಿತ್ತು ಅವಾಗ, ರೂಮು ಬಾಗಿಲು, ಅದನ್ನು ರೂಮನು ಇದನ್ನೆಲ್ಲ ಫುಲ್ಲು ಅಟ್ಯಾಚ್ ಸೇರಿಸ್ಕೊಂಡ್ಬಿಟ್ಟಿದ್ವಿ. ಇವಾಗ ಈ ಬಾಗಿಲು ಇಷ್ಟಿಷ್ಟು ಉದ್ದ ಬಾಗಿಲು. ಅದು ನಮ್ಮ ಹಿಂದೆಗಡೆ ಚೂರು ಐತೆ. ತಿನ್ಕೊಳ್ಳಿ, ಆರಾಮಾಗಿ ತಿನ್ಕೊಳ್ಳಿ. ಅದೆಲ್ಲ ಮಾಡಿದ್ವಲ್ಲ ರಾಮನ್ಗೆಲ್ಲ ಮಾಡಿದ್ವಿ. ಏನ ಗೈಸ್, ಲಾಸ್ಟ್ ಡೇ ಆಫ್ ಮೈಸೂರು ಡೇಸು. ಸೊ ನೆನ್ನೆ ಬರ್ಡ್ ಸೆಂಚುರಿಗೆಲ್ಲ ಹೋಗಿ ಬಂದ್ವಲ್ಲ, ಅದೆಲ್ಲ ಆಯಿತು. ಆಮೇಲೆ ನಮ್ಮ ಊರಿಗೆ ಹೋಗಿ ಬಂದ್ವಿ. ನೈಟ್ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವ್ರನ್ನ ಮೀಟ್ ಮಾಡಾಯಿತು. ಇವಾಗ ನಮ್ಮ ಅತ್ತೆಗೆ ಸುಮ್ಮನೆ ಒಂದು ಗಿಡ ಬೇಕು ಅಂತ ಎಲ್ಲ ಈಗ ಎದ್ದಿದ್ದೀನಿ ನೋಡಿ. ಮುಖ ಹೆಂಗಿದೆ, ಈಗ ಎದ್ದಿರೋ ಮುಖ. ಆ್ಯಕ್ಚುಲಿ ಮೇಕಪ್ನ ಕೂಡ ರಿಮೂವ್ ಮಾಡಿದೆ, ಬಂದು ಫ್ಲ್ಯಾಟ್ ಹೋಗಿರೋದು, ಅದಕ್ಕೆ ಮುಖ ಹಿಂಗಿದೆ. ಸೊ ಅವ್ರಿಗೆ ಹಂಗೆ ಹೇಳಿದ್ದಕ್ಕೆ ಓಡೋದ್ರೆ ಎಲ್ಲಿಗೋ ಗಿಡ ತೊಗೊಬರೋಕ್ಕೆ ನನಗೂ ಒಂಥರ ಹುಚ್ಚು. ಹೋಗಿದ ಕಡೆ ಎಲ್ಲ ಗಿಡ ಇಸ್ಕೊಂಬರೋದು ಒಂಥರ ಹುಚ್ಚು. ನನಗೇನೋ ದೊಡ್ಡದಾಗಿ ಬೆಳೆಸ್ಬಿಡೋ ಥರ. ಆದರೂ ಒಂದು ಗಿಡ ಹಾಕ್ಕೊಂಡಿದ್ದೀನಲ್ಲ ಮನೆ ಮುಂದೆ, ನೋಡಿದ್ದೀರಲ್ಲ. ನಮ್ಮ ಅತ್ತೆ ಎಲ್ಲ ಹೊಟ್ಟೋಗಿದ್ರು, ಈಗ ಬರ್ತಾವ್ರೆ. ಕಾಣಿಸ್ತಾರ? ಐ ಡೋಂಟ್ ಥಿಂಕ್ಸು ಕಾಣಿಸ್ತಾವ್ರೆ. ಗಿಡಗಳನ್ನ ಕಿತ್ಕೊಂಡು ಓಡೋಗಿ ಎಲ್ಲೋಡೋಗ್ಬಿಟ್ರಿ. ಹಾಂ 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 ಗಿಡ ಬೆಳಿಗ್ಗೆ ಓಡೋಗ್ಬಿಟ್ಟು ನನಗೆ ಗಿಡ ಕಿತ್ಕೊಂಡು ಬಂದರು. ತುಂಬೆ ಗಿಡ, ಇದು ಬೀಜಗಳು ತಂದಿದ್ದೀನಿ ನಿನ್ಗೆ ಮನೇಲಿ ಹಾಕೋತೀನಿ.
ಇದು ಇದು ಕಾಮಕಸ್ತೂರಿ ಹಾ ಗೊತ್ತು ಅದು. ಅರೆ ಅದ್ ಬರಲ್ಲ ಅಲ್ವಾ, ಬೇರೆ ಸಮೇತ ಹಾಕ್ಬೇಕಲ್ವಾ ಬೀಜನ? ಬೀಜಗಳಿದೆ, ನನ್ನದು ಇದೆ ತುಂಬ ಬೀಜಗಳು. ತುಂಬೆ ಗಿಡನೂ ಕವರ್ ಮಾಡಿ ಇಟ್ಕೋ. ನೀರ್ ಹಾಕೊಂಡು ಇಟ್ಕೋಬೇಕು. ಹೋಗೋ ತನಕ ಬೆಂಗ್ಳೂರ್ ಹೋಗೋ ತನಕ ಎಲ್ಲ ರೋಸ್ಟ್ ಆಗೋಗುತ್ತೆ. ಅಲ್ಲ ಅದಕ್ಕೆ ಇತ್ತಂದಿದ್ದೀನಲ್ಲ ಸೀಡ್ಸು ಇದ್ರುವೆ ಈ ಗಿಡನೂ ಪಾಪ ಸೇಫ್ ಆಗಿ ತಗೊಂಡು ಅದಕ್ಕೆ ಎತ್ಕೊಂಬಂದೆ. ಅಲ್ಲಿ ತುಂಬ ಈ ಬಿಸಿಲಿಗೆ ಫುಲ್ ಮನೆ ತೊಳೆದೆಲ್ಲ ಬಿಡ್ತಾ ಇರ್ತಾನೆ ನೋಡು.